ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಲ್ಲ ಊರಲ್ಲೂ ಕೂಡ ಈ ಸಮ್ಮರಲ್ಲಿ ಜಾತ್ರೆ ಆಗಲಿ ಹಾಗೆ ಬೇರೆ ಊರಿಂದ ದೇವ್ರನ್ನ ಕರೆಸೋದಾಗಲಿ ಮಾಡೇ ಮಾಡ್ತಾರಲ್ಲ, ಅದೇ ರೀತಿ ನಾವು ಕೂಡ 3 ವರ್ಷಕ್ಕೊಂದು ಸರ್ತಿ ಊರಲ್ಲಿ ಚೌಡೇಶ್ವರಿನ ಕರೆಸ್ತೀವಿ. ಅಂದರೆ ಇದು ನಮ್ಮ ಮನೆ ದೇವರು. ಆದ ಕಾರಣ ದೇವ್ರನ್ನ ಕರೆಸ್ಬಿಟ್ಟು ಒಂದು ದಿನ ಊರಲ್ಲೇ ಇಟ್ಕೊಂಡು, ಅಂದರೆ 3 ದಿನ ಆಗುತ್ತೆ. ಒಂದು ದಿನ ಕರ್ಕೊಂಬರೋದು, ಒಂದು ದಿನ ಅಲ್ಲೇ ಇಟ್ಕೊಂಡು ಮೆರವಣಿಗೆ ಮಾಡೋದು, ನೆಕ್ಸ್ಟ್ ಡೇ ಕರ್ಕೊಂಡೋಗಿ ಬಿಟ್ಟು ಬರೋದು. ಈ ರೀತಿ 3 ದಿನ ದೇವ್ರನ್ನ ಊರಲ್ಲಿ ಇರಿಸ್ಕೊಳ್ತೀವಿ. ಅದೇ ಇವತ್ತಿನ ವ್ಲಾಗ್. ಬನ್ನಿ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತೀನಿ. ನಾನಿಲ್ಲಿ ರೆಡಿಯಾಗಿ ದೇವ್ರನ್ನ ಕರ್ಕೊಬರ್ಬೇಕಿತ್ತು, ಅದಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ವಿ. ಅಷ್ಟರೊಳಗಡೆ ಬಳೆ ತೊಡಿಸ್ಲಿಕ್ಕೆ ಇವರು ಬಂದರು. ಅವರು ನಾನು ಊರಿಗೆ ಬಂದಿದ್ದೀನಿ ಅಂದರೆ ಕಂಪಲ್ಸರಿ ಬಂದು ಬಳೆ ತೊಡಿಸ್ಬಿಟ್ಟು ಹೋಗ್ತಾರೆ. ಪ್ರತಿ ಹಬ್ಬದಲ್ಲಾಗಲಿ ಈ ರೀತಿ ಏನಾದ್ರು ಜಾತ್ರೆ ಆ ಥರ ಇದ್ದರೆ ಅವರು ಬರ್ತಾರೆ. ಬಂದಾಗ ನಾನಿದ್ದೆ ಅಂದರೆ ನನ್ನಂತೂ ಬಳೆ ತೊಡಿಸ್ಬಿಟ್ಟೇ ಹೋಗೋದವರು, ಬಿಡೋದೇ ಇಲ್ಲ. ಬರೀ ಕೈ ಇದೆ ಬಾರಮ್ಮ ಅಂತ ತೊಡಿಸ್ಬಿಟ್ಟೇ ಹೋಗ್ತಾರೆ. ನೋಡಿ, ಈ ಬಳೆ ಈ ಸಲ ಹಾಕ್ಸ್ಕೊಳ್ತಿದ್ದೀನಿ. ಅವರು ಟೈಟಾಗಿ ಹಾಕ್ಬಿಡ್ತಾರೆ, ತೆಗಿಯೋಕ್ಕಾಗಲ್ಲ. ಒಂದು 6 ತಿಂಗಳಾದರೂ ಬಳೆ ಹೊಡೆಯೋದೇ ಇಲ್ಲ ನನ್ನ ಕೈಯಲ್ಲಿ. ಆದ ಕಾರಣ ನಾನೇ ಕಷ್ಟಪಟ್ಟು ಸೋಪು ಏನಾದರೂ ಹಾಕ್ಬಿಟ್ಟು ಬಿಚ್ಕೋಬೇಕು. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅಷ್ಟು ಕಷ್ಟ ಆಗುತ್ತೆ, ಆದರೂ ಇಷ್ಟಪಟ್ಟು ಹಾಕ್ಸ್ಕೊಳ್ತೀನಿ. ಪ್ರತಿ ಸಲ 2 ಕೈಗೆ ಹಾಕ್ಸ್ಕೊಳ್ತಾ ಇದ್ದೆ, ಆದರೆ ಈ ಸರ್ತಿ ಒಂದೇ ಕೈಗೆ ಹಾಕ್ಸ್ಕೊಳ್ತೀನಿ. ಅದೇ ಅವ್ರು ಹೇಳ್ತಿದ್ದಾರೆ 2 ಕೈಗೆ ಹಾಕ್ಸ್ಕೊ ಅಂತ. ನನಗೆ ಬಿಚ್ಚಲಿಕ್ಕೆ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಕೂಡ ಹಾಕ್ತಿದ್ದಾರೆ. ಅವ್ರು ಟೈಟಾಗಿ ಹಾಕ್ತಾರೆ. ಅದು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು, ಆ ರೀತಿ ಹಾಕ್ಬಿಡ್ತಾರೆ. ಹಾಗೂ ಹಂಗೇ ಲೂಸಲ್ಲಿ ಕೂಡ ತೊಗೊಳ್ತೀನಿ. ಚೆನ್ನಾಗಿ ಇಷ್ಟ ಏನಾದರೂ ಬಳೆ ಆದರೆ ಒಂದು 4-5 ಡಜನ್ ತೊಗೊಳ್ತೀನಿ. ಹಾಗೇ ಇವತ್ತು 1,500 ರೂಪಾಯಿ ಬಿಲ್ ಕೂಡ ಮಾಡಿದೆ ಅವ್ರಿಗೆ. ಅದಕ್ಕೋಸ್ಕರನೇ ಅವ್ರು ಹುಡ್ಕೊಂಡು ಬರ್ತಾರೆ ನನ್ನನ್ನು. ನೋಡಿ ಎಷ್ಟು ಟೈಟಾಗಿ ತೊಡಿಸ್ತಾರೆ ಅಂತ. ನನಗೆ ಅಲ್ಲಿ ಟೈಮ್ ಆಗಿದೆ, ರೆಡಿಯಾಗಿ ಎಲ್ಲರೂ ಕಾದಿದ್ದಾರೆ. ಆದರೆ ನಾನಿಲ್ಲಿ ಬಳೆ ತೊಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಹುಡುಗರು ಕೂಡ ತೊಟ್ಕೊಂಡ್ರು, ಅಂದರೆ ಅವರೆಲ್ಲ ತೊಗೊಂಡಿದ್ದಾರೆ ಅಷ್ಟೇ, ತೊಟ್ಕೊಳ್ಳಿಲ್ಲ. ಸೆಕೆಗಾಲ ಅಲ್ವಾ, ಅವ್ರಿಗೂ ಹಿಂಸೆ ಆಗ್ತೈತೆ ಅಂತ ಅವ್ರಿಗೇನು ತೊಡಿಸಿಲ್ಲ, ಸುಮ್ಮನೆ ತೊಗೊಂಡೆ. ಬಳೆ ಎಲ್ಲ ತೊಟ್ಕೊಂಡಾದಮೇಲೆ ಈಗ ದೇವ್ರನ್ನ ಕರ್ಕೊಬರೋಕ್ಕೆ ಹೋಗಬೇಕು. ನೋಡಿ, ಕೈ ತುಂಬ ತೊಡಿಸಿದ್ದಾರೆ. ಅವರು 1.5 ಡಜನ್ ಏನೋ ತೊಡಿಸಿದ್ದಾರೆ. ಅದನ್ನೆಲ್ಲ ಹೇಳ್ತಿದ್ದಾರೆ. 1 ಡಜನ್ ಅಂದರೆ 1.5 ಡಜನ್ ತೊಡಿಸಿದ್ಯಾ ಅಂತ ಬೈತಾ ಇದ್ದೀನಿ ನಾನು. ಅವ್ರಿಗೆ ನಾನು ಕೈ ಕೊಟ್ಬಿಟ್ರೆ ಸಾಕು, ಕೈ ತುಂಬ ಬಳೆ ತೊಡಿಸ್ಬಿಡ್ತಾರೆ. ಈಗ ದುಡ್ಡು ಕೊಟ್ಟು ನಾನೀಗ ದೇವ್ರ ಕರ್ಕೊಬರೋಕ್ಕೆ ಹೋಗಬೇಕು. ನೋಡಿ, ಇಲ್ಲಿ ಕಳಶನ ರೆಡಿ ಮಾಡಿಕೊಂಡು ದೇವ್ರ ಕರ್ಕೊಬರೋಕ್ಕೆ ಹೋಗ್ತಿದ್ದೀನಿ. ಅಂದರೆ ದೇವ್ರ ಕರ್ಕೊಬರ್ಬೇಕಾದ್ರೆ ಕಳಶ ಹಿಡ್ಕೊಂಡು ಬರಬೇಕು. ಆದ ಕಾರಣ ಇದನ್ನೆಲ್ಲ ಲಾಸ್ಟ್ ಮನೆಯಲ್ಲಿ ಇಟ್ಬಿಟ್ಟು ಹೋಗ್ತೀವಿ. ಅದು ನಮ್ಮ ರಿಲೇಷನ್ ಮನೆಯೇ. ಎಲ್ಲರೂ ಅಲ್ಲಿ ಇಟ್ಬಿಟ್ಟು ಊರಲ್ಲೆಲ್ಲ ತೊಗೊಂಡೋಗ್ತಾರೆ. ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಮತ್ತೆ ಬರಬೇಕಾದ್ರೆ ಕಳಶ ಹಿಡ್ಕೊಂಡು ದೇವ್ರನ್ನ ಕರ್ಕೊಂಬರೋದು. ನೋಡಿ, ಎಲ್ಲರೂ ಟ್ರಾಕ್ಟ್ರಲ್ಲಿ ರೆಡಿ ಆಗಿಬಿಟ್ಟಿದ್ದೀವಿ. ನನಗಂತೂ ಪ್ರತಿ ವರ್ಷ ಈ ಟ್ರಾಕ್ಟ್ರಲ್ಲಿ ಹೋಗೋದಂದ್ರೆ ಸಖತ್ ಖುಷಿ ಆಗುತ್ತೆ. ಮಕ್ಕಳು ಕೂಡ ಈ ಸರ್ತಿ ಎಲ್ಲ ಎಂಜಾಯ್ ಮಾಡ್ತೀನಿ ಅಂತ ಎಲ್ಲರೂ ಬಂದು ಟ್ರಾಕ್ಟ್ರಲ್ಲಿ ಕೂತ್ಕೊಂಡಿದ್ದಾರೆ. ಬೇಕು ಅಂದರೆ ಕಾರು ಎಲ್ಲ ಬರ್ಬೋದು, ಆದರೆ ನನಗೆ ಈ ಟ್ರಾಕ್ಟ್ರಲ್ಲಿ ಹೋಗೋದು ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಇಲ್ಲಿ ಹೋಗ್ತಿದ್ದೀನಿ. ಹೋಗಿ ಬರೋಷ್ಟೊತ್ತಿಗೆ ಫುಲ್ ಸನ್ಬರ್ನ್ ಆಗೋಗ್ಬಿಡುತ್ತೆ. ಈ 3 ದಿನವೂ ಫುಲ್ಲು ಬಿಸಿಲು. ವರ್ಷದಲ್ಲಿ ಬಿಸಿಲು ಜಾಸ್ತಿ ನೋಡೋದಂದರೆ ಈ 3 ದಿನ ಅಂತಲೇ ಹೇಳ್ತೀನಿ ನಾನು. ಈಗ ದೇವ್ರನ್ನ ಕರ್ಕೊಬರೋಕ್ಕೆ ನಾವಿಲ್ಲಿ ಒಂದು 6-7 ಟ್ರಾಕ್ಟ್ರ್ ಹೊರಟ್ವಿ. ಊರಲ್ಲಿರೋ ಟ್ರಾಕ್ಟ್ರುಗಳು ಎಷ್ಟಿದಾವೋ ಎಲ್ಲ ಬಂದುಬಿಡ್ತವೆ. ಬಂದು ಎಲ್ಲರನ್ನ ಕೂರಿಸ್ಕೊಂಡು ಹೋಗ್ತೀವಿ. ನೋಡಿ, ಎಲ್ಲರೂ ಕೂತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಅಂತಾಕ್ಷರಿ ಆಡ್ಕೊಂಡು ಹೋಗ್ತೀವಿ. ಬರಬೇಕಾದ್ರೆ ಎಲ್ಲ ದೇವ್ರನ್ನ ಕುಕ್ಕೊಂಡು ಬರ್ತೀವಿ. ಇದು ಯಾವುದು ಅಂತ, ಇವ್ರು ಯಾವುದು ಅಂತ ಗೊತ್ತಾಯ್ತಾ ನಿಮಗೆ? ಇದು ಬಂದು ವಿದ್ರಶ್ವತ. ನಮಗೂ ಮತ್ತು ವಿದ್ರಶ್ವತಕ್ಕೂ ಒಂದು 3 ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸು. ವಾಕ್ ಮಾಡೋರೆಲ್ಲ ವಾಕ್ ಮಾಡ್ಕೊಂಡು ಕೂಡ ಬಂದುಬಿಡ್ತಾರೆ. ಇದೇ ಮೇನ್ ಗೇಟು. ಇಲ್ಲಿಂದನೇ ಹೋಗಬೇಕು ದೇವ್ರನ್ನ ಕರ್ಕೊಬರ್ಬೇಕು ಅಂದರೆ. ಇಲ್ಲಿ ಶನಿವಾರದ ಹೊತ್ತು ಪೂಜೆ ಮಾಡೋಕ್ಕೆ ಆವಾಗವಾಗ ಬರ್ತಿರ್ತೀವಿ ನಾವು. ಮೊದಲು ಫುಲ್ಲು ಮರಳಿರೋದು ಈ ಹಳ್ಳದಲ್ಲಿ. ಇದು ಉತ್ತರ ಪಿನಾಕಿ ನದಿ, ಆದರೆ ಇವಾಗ ಮರಳು ಅನ್ನೋದು ಕಾಣಿಸೋದೇ ಇಲ್ಲ. ಇಲ್ಲಿ ನಿಲ್ಲಿಸಿ ಎಲ್ಲರೂ ಜ್ಯೂಸುಗಳು ಕುಡ್ಕೊಂಡು, ಬಿಸಿಲು ಜಾಸ್ತಿ ಅಲ್ವಾ, ಎಷ್ಟು ಜ್ಯೂಸ್ ಕುಡ್ದಿದ್ದೀವೋ ನಮಗೆ ಗೊತ್ತಿಲ್ಲ, ಅಷ್ಟು ಜ್ಯೂಸ್ ಕುಡ್ದಿದ್ದೀವಿ. ಎಲ್ಲಿ ನಿಲ್ಲಿಸಿದ್ರೆ ಅಲ್ಲಿ ಜ್ಯೂಸುಗಳು ತೊಗೊಳ್ಳೋದು, ಕುಡಿಯೋದಿದೆ ಕೆಲಸ. ಎಷ್ಟು ಟ್ರಾಕ್ಟರ್ ಇದ್ದಾವೆ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಅಲ್ಲಿ ನಿಲ್ಲಿಸೋದೆಲ್ಲ ನಮಗೆ ಹಿಂದೆ ಬರೋಕ್ಕೆ. ಮುಂದೆ ಒಂದು 3 ಟ್ರಾಕ್ಟ್ರ್ ಹೋಗ್ತಿದೆ, ಹಿಂದೆ ಒಂದು 3 ಟ್ರಾಕ್ಟ್ರ್ ಬರ್ತಿದೆ. ಒಂದು 6-7 ಟ್ರಾಕ್ಟ್ರ್ ಬರ್ತವೆ. ಅಷ್ಟರಲ್ಲೂ ಕೂಡ ತುಂಬ ಜನ ಇರ್ತೀವಿ. ಒಂದೇ ಒಂದು ಲಾಸ್ಟಲ್ಲಿ ದೇವ್ರ ಕೂರ್ಸೋಕ್ಕೆ ಮಾತ್ರ ಒಂದು ಟ್ರಾಕ್ಟ್ರ್ ಬಿಟ್ಟು ಇನ್ನೆಲ್ಲನೂ ಜಾಯ್ನ್ ಆಗ್ಬಿಡ್ತೀವಿ. ಇದೇನೇ ದೇವರಿರೋ ಅಂಥ ಜಾಗ. ಇದು ಬಂದು ಕೊಡಪಿ.
ಊರು ಬಂದು ಆಂಧ್ರದಲ್ಲಿ ಕೊಡುಪಿ ಅಂತ. ಅಂದರೆ ನಮ್ಮದು ಆಂಧ್ರ ಕರ್ನಾಟಕ ಬಾರ್ಡ್ರು ಆದ ಕಾರಣ ಅಲ್ಲಿ ದೇವರಿರೋದು. ನಮ್ಮದು ಕರ್ನಾಟಕನೇ, ಆದರೆ ಬಾರ್ಡ್ರಲ್ಲಿ ದೇವರಿದೆ. ಅದು ಬಂದ್ಬಿಟ್ಟು ಊರು ಬಂದ್ಬಿಟ್ಟು ಕೊಡುಪಿ ಅಂತ, ಕೊಡುಪಿ ಚೌಡೇಶ್ವರಿ ಅಂತ ನಮ್ಮ ಮನೆ ದೇವರು. ಅಲ್ಲಿ ದೇವರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ದೇವ್ರು ಬಂದು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬೆಳಗ್ಗೆನೇ ದೊಡ್ಡವರೆಲ್ಲ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿಬಿಡ್ತಾರೆ. ನಾವು ಬಂದು ಕರ್ಕೊಂಡು ಹೋಗೋದಷ್ಟೇ. ನೋಡಿ ಎಲ್ಲ ರೆಡಿ ಮಾಡಿ ಎಲ್ಲನೂ ಆಗೋಗಿದೆ, ಇನ್ನೇನು ಎತ್ಕೊಂಡು ಹೋಗೋದಷ್ಟೇ. ಇದು ನಮ್ಮ ಮನೆ ನಾಗರು. ಅಂದರೆ ನಾವು ಪ್ರತಿ ವರ್ಷ ನಾಗರ ಪೂಜೆ ಮಾಡ್ತೀವಲ್ಲ, ಅದು ಬಂದು ಇಲ್ಲೇ ಮಾಡಬೇಕು. ಮನೆಗೆ ನಾಗರು ಅಂತಿರುತ್ತಲ್ಲ, ಅದು ಇದೆ ನಮ್ಮ ಪ್ಲೇಸು. ಹಾಗೆ ನಾನಿಲ್ಲಿ ದೇವಸ್ಥಾನ ಏನು ತೋರ್ಸೋಕ್ಕೆ ಹೋಗಿಲ್ಲ. ನಾನು ತುಂಬ ವ್ಲಾಗ್ಸಲ್ಲಿ ತೋರಿಸ್ತೀನಿ, ಏಕೆಂದರೆ ತುಂಬಾ ಸಲ ಬರ್ತಾ ಇರ್ತೀನಿ, ಅವಾಗ ಯಾವಾಗಾದರೂ ತೋರಿಸ್ತೀನಿ. ಇವತ್ತು ದೇವ್ರನ್ನ ಊರಿಗೆ ಕರ್ಕೊಂಬರ್ತಿದ್ದೀವಿ. ನಾವು ಕರ್ಕೊಂಡು ಬಂದಾಯಿತು. ಕರ್ಕೊಂಬರೋದೆಲ್ಲ ತೋರಿಸ್ತೀವಿ. ತುಂಬ ಬಿಸಿಲು, ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅದ ಕಾರಣ ಏನು ವಿಡಿಯೋ ಮಾಡೋಕ್ಕೋಗಿಲ್ಲ. ಇದು ನೈಟು ಎಲ್ಲಿ ಪೂಜೆ ಕಟ್ಟಿದ್ದಾರೆ ನೋಡಿದ್ರಲ್ಲ, ದೇವಸ್ಥಾನ ಮುಂದೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಈ ಥರ ರೆಡಿ ಮಾಡಿ ದೇವ್ರನ್ನ ಈ ಸಲ ಹೊರಗಡೆನೇ ಕೂರಿಸಿದ್ದಾರೆ. ಅಂದರೆ ಒಳಗಡೆ ಮಂಟಪ ಇದೆ, ಅಲ್ಲಿ ಕೂರಿಸ್ತಿದ್ದು ಪ್ರತಿ ವರ್ಷ, ಆದರೆ ಈ ಸರ್ತಿ ರೋಡಲ್ಲೇ ಕೂರಿಸಿದ್ದಾರೆ. ಚೆನ್ನಾಗಿತ್ತು, ಹೋಗೋಕ್ಕೆ ಬರೋಕ್ಕೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿತ್ತು. ಅಂದರೆ ಇವತ್ತು ನೈಟ್ಗೆ ಎಲ್ಲಿ ಪೂಜೆ ಕಟ್ಟಿದ್ದಾರೆ. ಇವತ್ತು ಪ್ರಸಾದಗಳು ಮಾಡ್ಕೊಂಬಂದು ಕೊಡೋರು, ಪೂಜೆಗಳು ಮಾಡಿಸೋದು ಒಂದು 10-11 ಗಂಟೆವರೆಗೂ ಇರ್ತಾರೆ ಜನ. ಆದ ಕಾರಣ 10-11 ಗಂಟೆ ಆಯ್ತು ಮಲಗಲಿಕ್ಕೆ. ಇದು ನೆಕ್ಸ್ಟ್ ಡೇ ರೆಡಿಯಾಗಿ ಈಗ ದೇವ್ರನ್ನ ಗಂಗೆ ಪೂಜೆ ಕರ್ಕೊಂಡು ಹೋಗಬೇಕು. ಅಷ್ಟೊಳಗಡೆ ಜನ ಎಲ್ಲ ಎಷ್ಟು ಬೇಗ 8 ಗಂಟೆ ಅಷ್ಟೇ. ಇನ್ನೂ ಈಗ 8 ಗಂಟೆಗೆ ಎಷ್ಟು ಬಿಸಿಲಿದೆ ಅಲ್ವಾ, ತುಂಬ ಬಿಸಿಲು, ಇರೋಕ್ಕೆ ಆಗ್ತಿಲ್ಲ. ನಾನಂತೂ ಜಾಸ್ತಿ ಹೊತ್ತು ಇರೋಕ್ಕೆ ಆಗಲಿಲ್ಲ ನನ್ನ ಕೈಲಿ, ಅಷ್ಟು ಬಿಸಿಲು ಆಗೋಗ್ಬಿಡ್ತು. ಇಲ್ಲಿ ಕಳಶಗಳನ್ನೆಲ್ಲ ಇಟ್ಕೊಂಡು ಗಂಗೆ ಪೂಜೆಗೆ ಕರ್ಕೊಂಡೋಗಿ ಗಂಗೆ ಪೂಜೆ ಮುಗಿಸ್ಕೊಂಡು ಬರಬೇಕು. ಮತ್ತು ಮಧ್ಯಾಹ್ನ ಎಲ್ಲ ಬಿಸಿಲು ಜಾಸ್ತಿ ಇದ್ದ ಕಾರಣ ಮಧ್ಯಾಹ್ನ ಏನು ಮಾಡ್ಲಿಕ್ಕೆ ಹೋಗಿಲ್ಲ, ಸಂಜೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಮೆರವಣಿಗೆ ಎಲ್ಲ. ನೋಡಿ ಇಲ್ಲಿ ಕಳಶಗಳನ್ನೆಲ್ಲ ಇಟ್ಕೊಂಡು ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರಲ್ಲ. ಇದೇ ಖುಷಿ ಊರಲ್ಲಿ. ಈ ಥರ ಏನೋ ಜಾತ್ರೆ ಆದರೆ ಎಲ್ಲರೂ ಒಂದೇ ಥರ ಮೀಟ್ ಆಗ್ತಾರೆ. ಮನೆಗಳು ಬರೋ ನೆಂಟರುಗಳೆಲ್ಲ ಬಂದಿರ್ತಾರೆ. ಹಾಗೆ ಅತ್ತೆ ನಾನು ಎಲ್ಲ ರೆಡಿಯಾಗಿ ಪೂಜೆಗೆ ಬಂದು ಗಂಗೆ ಪೂಜೆ ಎಲ್ಲ ಅತ್ತೆನೇ ರೆಡಿ ಮಾಡಿಕೊಡ್ತಾರೆ. ಒಬ್ಬೊಬ್ಬರು ಒಂದೊಂದು ಅಂದ್ಕೊಂಡಿರ್ತಾರೆ, ಅದು ಅವತ್ತು ಅವ್ರು ಅಂದ್ಕೊಂಡೋದನ್ನೆಲ್ಲ ಮಾಡಿಸ್ತಾರೆ. ಒಬ್ಬರು ಇವಾಗ ಈ ಪೂಜೆ ಕಟ್ಟಿಸ್ತಾರೆ, ಒಬ್ಬರು ಗಂಗೆ ಪೂಜೆ, ಒಬ್ಬರು ಮೆರವಣಿಗೆ, ಈ ಥರ ಗೊಂಬೆ ಕಳಿಸೋದು ಎಲ್ಲ ಒಪ್ಕೊಂಡು ಮಾಡಿರ್ತಾರೆ. ಅದೇ ರೀತಿ ಅತ್ತೆ ಗಂಗೆ ಪೂಜೆ ಎಲ್ಲ ಅತ್ತೆ ಮಾಡಿಸ್ತಾರೆ. ಮಾಡ್ಕೊಂಡು ಈಗ ಗಂಗೆ ಪೂಜೆ ಹೋಗ್ತಿದ್ವಿ. ಊರು ಹೆಬ್ಬಾಗ್ಲಲ್ಲಿ ಗಂಗೆ ಪೂಜೆ ಮಾಡೋದು. ಈ ಗೊಂಬೆಗಳಂತೂ ಮಕ್ಕಳು ಚೆನ್ನಾಗಿ ಆಟ ಆಡಿಸ್ತಾ ಇದ್ವು. ತುಂಬ ಬಿಸಿಲು, ತುಂಬ ವಿಡಿಯೋಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಅದು ಕಾರಣ ಮಾಡಿಲ್ಲ. ಅದಕ್ಕೆ ಒಂದೇ ಬ್ಲಾಗಲ್ಲಿ ಹಾಕ್ಬಿಡ್ತೀನಿ. ಹೋದ ವರ್ಷ 3 ಬ್ಲಾಗ್ ಹಾಕಿದ್ದೆ, ಈ ಸರ್ತಿ ಒಂದೇ ಬ್ಲಾಗ್ ಹಾಕ್ತಿದ್ದೀನಿ. ಎಲ್ಲರೂ ಹೋಗಿ ಗಂಗೆ ಪೂಜೆ ಹಾಗೆ ಅಲ್ಲಿ ಬಲಿಯೆಲ್ಲ ಕೊಡ್ತಾರೆ, ಅದನ್ನೆಲ್ಲ ಒಂದು ವಿಡಿಯೋ ಮಾಡಲ್ಲ ನಾನು ಪ್ರತಿ ವರ್ಷವೂ ಕೂಡ. ಆ ಟೈಮಲ್ಲಿ ಮಾತ್ರ ನಾನು ಇರಲ್ಲ ಅಲ್ಲಿ. ಗೊಂಬೆಗಳ ಹತ್ರ ಸ್ವಲ್ಪ ಚೆನ್ನಾಗಿ ನಿಂತು ನೋಡಿದ್ವಿ. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಅವ್ರನ್ನ ತೋರಿಸ್ಲಿಕ್ಕೆ ಎಲ್ಲ ಹಿಂದಿದ್ರೆ ಏನಪ್ಪ ಅವರೇ ಸ್ವಲ್ಪ ಕಷ್ಟವಾಗಿದೆ ಅಂತ ಅನಿಸ್ತಿತ್ತು. ನೋಡ್ತಿರಲ್ಲ ಎಷ್ಟು ಹಾಕ್ಕೊಂಡಿದ್ದಾರೆ ಅಂತ. ಹಂಗೆ ಎಷ್ಟೊತ್ತಾದರೂ ಡ್ಯಾನ್ಸ್ ಮಾಡ್ತಿದ್ರು ಅವರು ಪಾಪ. ನಾವು ಕೂಡ ಎಲ್ಲ ರೆಡಿಯಾಗಿ ಬಂದ್ವಿ. ಅಂದರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು ಎಲ್ಲನೂ ಅಲ್ಲೇ ಇರುತ್ತೆ. ಅಂದರೆ ಪ್ರಸಾದ ಎಲ್ಲ ಕೊಡಬೇಕಲ್ಲ, ಊರಿನ ಜನ ಎಲ್ಲ ಸೇರಿ ಮಾಡೋದು ಆದ ಕಾರಣ ಎಲ್ಲನೂ ಅಲ್ಲೇ ಇರುತ್ತೆ ಊಟ. ಹಾಗಾಗಿ ಮನೆಗೆ ಬೆಳಗ್ಗೆ ಹೆಣ್ಮಕ್ಳು ಬೇಗ ರೆಡಿಯಾಗಿ ಬಂದುಬಿಡ್ತಾರೆ ಅಷ್ಟೇ ಇವತ್ತು. ಹಾಗೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ದೇವ್ರನ್ನ ಅಲ್ಲಿ ಇಳಿಸಿದ್ವಿ. ಇದು ಸಂಜೆ ಮೇಲೆ ಆರತಿಗಳು ಮಾಡಬೇಕು. ಪ್ರತಿ ವರ್ಷವೂ ಆರತಿಗಳು ಮಾಡ್ತೀವಿ. 3 ಆರತಿ ಮಾಡ್ತಿದ್ದೆ, ಚಿಕ್ಕ ಮಕ್ಳಿಗೂ ಕೂಡ ಕೊಡ್ತಿದ್ದೆ. ಆದರೆ ಈಗ ತುಂಬ ಬಿಸಿಲಿರೋದ್ರಿಂದ ಅವರು ಯಾರೂ ಒಪ್ಕೊಳ್ಳಿಲ್ಲ ಮಾಡಿಸ್ಕೊಳ್ಳೋಕ್ಕೆ. ಆದ ಕಾರಣ ಬರೀ ಪಾವನಿಗೆ ಮಾತ್ರ ರೆಡಿ ಮಾಡಿ ಒಂದೇ ಒಂದು ದೀಪ ಮಾಡಿದ್ವಿ. ಹೋದ ವರ್ಷ 3 ಮಾಡಿದ್ದೆ, ಈ ವರ್ಷ ಒಂದೇ ಮಾಡಿದೆ. ಪಾವನಿಗೆ ಒರೆಸಿದೆ ಅಷ್ಟೇ. ನೋಡಿ ಪಾವನಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ. ಇವತ್ತು ಸ್ಯಾರಿ ಉಡಿಸಿದ್ದೀನಿ. ಉಟ್ಕೋಬೇಕು ಅಂತೇನಿರಲಿಲ್ಲ ಅವಳು, ಆದರೆ ಆಮೇಲೆ ಅತ್ತೆ ರೆಡಿ ಮಾಡಿದ್ದೀನಿ ಉಟ್ಕೋ ಅಂತ ಹೇಳಿದ್ರು. ಸರಿ ಅಂತ ಒಂದೇ ದಿನದಾಗ ಬ್ಲೌಸ್ ಹೊಲಿಸಿ ಉಡಿಸಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದಾಳಲ್ವ. ನಿಮಗೆ ಲಾಸ್ಟಲ್ಲಿ ಫೋಟೋಸ್ ಹಾಕ್ತೀನಿ. ಮನೆ ಹತ್ರ ಈ ಥರ ದೀಪಗಳು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದು ತಟ್ಟೆ ಎಲ್ಲ ಬರುತ್ತಲ್ಲ, ಅದು ಬಂದು ಕರ್ಕೊಂಡು ಬರ್ತಾರೆ. ಊರಲ್ಲಿರೋ ಹೆಣ್ಮಕ್ಳು ಮನೆ ಹತ್ರ ಎಲ್ಲ ಹೋಗಿ ಪ್ರತಿಯೊಂದು ಆರತಿನೂ ಈ ರೀತಿ ಕರ್ಕೊಬಂದು ಊರ ಹೆಬ್ಬಾಗ್ಲಲ್ಲಿ ನಿಲ್ಲಿಸ್ಕೊಳ್ತಾರೆ. ಅಲ್ಲಿಂದ ದೇವರಕ್ಕೆ ಕರ್ಕೊಂಡು ಹೋಗೋದು. ನೋಡಿ ಈ ರೀತಿ ಒಂದು ರೌಂಡು ಮನೆಯಿಂದ ಸುತ್ಕೊಂಡು ಬರ್ತೀವಿ. ಚೆನ್ನಾಗಿತ್ತು. ನೋಡ್ತಿರಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ.
ಎಲ್ಲ ದೀಪಗಳನ್ನ ಈ ರೀತಿ ಮಾಡಿ ದೇವ್ರ ಮುಂದೆ ಹೋಗಿ ಒಂದು 3 ರೌಂಡ್ ಹೊಡೆದು ಅಲ್ಲಿ ಪೂಜಾರಿ ಇದ್ದಾರಲ್ಲ ಅವ್ರು ಕೈ ಕೊಡೋದು, ಅವರೆಲ್ಲ ಆರತಿ ಬೆಳಗ್ಬಿಟ್ಟು ಕೊಡ್ತಾರೆ ವಾಪಸ್ಸು. ಈ ಆರತಿ ಮಾಡೋಕ್ಕಂತೂ ಹೋದ ವರ್ಷ ಟೈಮೇ ಕೊಟ್ಟಿರಲಿಲ್ಲ. ಸಂಜೆವರೆಗೂ ದೇವ್ರನ್ನ ಊರೆಲ್ಲ ಸುತ್ತಿಸೋದೇ ಆಗೋಗಿತ್ತು. ಈ ಸರ್ತಿ ಊರೆಲ್ಲ ಸುತ್ತಿಸ್ದಂಗೆ ಟೈಮ್ ಕೊಟ್ಟರು. ಆದ ಕಾರಣ ನೀಟಾಗಿ ಎಲ್ಲರೂ ಬಂದಿದ್ದಾರೆ. ಹೋದ ವರ್ಷ 4 ಗಂಟೆವರೆಗೂ ದೇವ್ರ ಹತ್ರನೇ ಇದ್ವಿ, ಮಾಡ್ಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಆದರೆ 3 ಮಾಡಿದ್ವಿ. ಆದರೆ ಈ ಸರ್ತಿ ತುಂಬಾ ಟೈಮ್ ಸಿಕ್ತು, ಆದರೆ ಒಂದೇ ಒಂದು ಮಾಡಿದ್ವಿ. ಅದೇ ಅಂದ್ಕೊತಿದ್ವಿ, ಹೋದ ವರ್ಷ 3 ಮಾಡ್ಕೊಂಡ್ವಿ, ಟೈಮೇ ಇಲ್ಲ ಅಂದ್ರೂ ಈ ವರ್ಷ ಮಾಡಲಿಕ್ಕಾಗಿಲ್ಲ ಅಂತ ಅತ್ತೆ ಹೇಳ್ತಿದ್ರು. ಇದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಸಂಜೆ ಮತ್ತೆ ದೇವರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಪಲ್ಲಕ್ಕಿ ಕಳಿಸಿದ್ರಲ್ಲ ಅದ್ರ ಮುಂದೆ ಮೆರವಣಿಗೆ ಕರ್ಕೊಂಡು ಹೋಗೋದು. ನೋಡ್ತಿದ್ದೀರಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ಪ್ರತಿ ವರ್ಷವೂ ಅಷ್ಟೇ, ಚಿಕ್ಕ ಮಕ್ಕಳು ಅನ್ನೋದಿಲ್ಲ, ದೊಡ್ಡವರು ಅನ್ನೋದಿಲ್ಲ, ಫುಲ್ ಎಂಜಾಯ್ ಮಾಡ್ತಾರೆ ದೇವ್ರು ಬಂದಾಗ. ಇದಂತೂ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಈ ಮೆರವಣಿಗೆ ಒಂದು 7 ಗಂಟೆ ಅನ್ನಂಗೆ ಸ್ಟಾರ್ಟ್ ಆಯಿತು. ಬರೋದಕ್ಕೆ 2 ಗಂಟೆ ಆಯಿತು ಈ ಪ್ಲೇಸಿಗೆ ಬರೋಕ್ಕೆ. ದೇವ್ರನ್ನ ಇಳಿಸಿ ಎಲ್ಲ ಮುಗಿಸೋಷ್ಟೊತ್ತಿಗೆ 2 ಗಂಟೆ. ಹಾಗೆ ನಾನೊಂದು ಸ್ವಲ್ಪ ಹೊತ್ತು ಎದ್ದಿದ್ದೆ ಅಷ್ಟೇ, ಆಮೇಲೆ ಹೋಗಿ ಮಲಗಿಬಿಟ್ಟೆ. ಹಾಗೆಯೇ ನೆಕ್ಸ್ಟ್ ಡೇ ಬಿಟ್ಟು ಬರೋದಕ್ಕೆ ನಾನು ಹೋಗಲಿಲ್ಲ, ಯಾಕೆ ಅಂದರೆ ನನಗೆ ಸ್ವಲ್ಪ ಕೆಲಸ ಇದರಿಂದ ಊರಿಗೆ ಹೋಗಬೇಕಾಯ್ತು. ಆದ ಕಾರಣ ಈ ಸರ್ತಿ ಬಿಡೋದನ್ನು ತೋರಿಸ್ಲಿಕ್ಕಾಗಿಲ್ಲ. ನಾಳೆ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು, ಹೆಂಗಸರು, ಗಂಡಸರು, ಮಕ್ಕಳು, ಚಿಕ್ಕವರು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ಚೆನ್ನಾಗಿ ದೇವ್ರನ್ನ ಬಿಟ್ಟು ಬರ್ತಾರೆ. ಅದನ್ನು ಮಿಸ್ ಮಾಡಿಕೊಂಡು ಈ ಸರ್ತಿ ನೋಡೋದು. ಹಾಗೆಯೇ ಈ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ.